ಲಕ್ಕುಂಡಿಯಲ್ಲಿ ದಿನಕ್ಕೊಂದು ಅಚ್ಚರಿಯ ಸಂಗತಿ ಬೆಳಕಿಗೆ ಬರ್ತಾ ಇದೆ. ಉತ್ಖನನ ನಡೀತಾ ಇರೋ ಹೊತ್ತಲ್ಲೇ ರಹಸ್ಯ ಗುಹೆಯೊಂದು ಪತ್ತೆಯಾಗಿದೆ. ಈ ಜಾಗದಲ್ಲಿ ಬಂಗಾರದ ಖಜಾನೆಯೇ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿವೆ. ಮಲ್ಲರಾಯನ ಕಟ್ಟೆಯ ಭಾಗದಲ್ಲಿರ್ತಕ್ಕಂಥ ಗುಹೆ, ಈ 7 ಎಡೆಯ ಸರ್ಪ ಕೂಡ ಓಡಾಡ್ತಿದೆ. ಇಲ್ಲಿ ಒಂದು ಮಲ್ಲರಾಯನ ಕಟ್ಟೆಯ ಬಳಿಯಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಗುಹೆ, ನಿಧಿ ಎಲ್ಲಿರುತ್ತೆ ಅಲ್ಲಿ ಸರ್ಪಗಳು ಕೂಡ ಕಾಯ್ತವೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಾಗ ವಿಸ್ಮಯಗಳು ನಿಲ್ಲೋ ಹಾಗೆ ಕಾಣ್ತಿಲ್ಲ. ದಿನಕ್ಕೊಂದರಂತೆ ನಾಗ ರಹಸ್ಯ ಬಯಲಾಗ್ತಾನೇ ಇದೆ. ಮೊನ್ನೆ ತಾನೇ 7 ಹೆಡೆಯ ನಾಗನ ಮೂರ್ತಿ ಪ್ರತ್ಯಕ್ಷವಾಗಿತ್ತು. ಈ ಊರಲ್ಲಿ ನಾಗ ನಡೆ ಇದೆ ಅನ್ನೋದನ್ನ ಈ ಮೂರ್ತಿಗಳೇ ಸಾರಿ ಹೇಳಿದ್ವು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅಚ್ಚರಿ ಬಯಲಾಗಿದೆ. ನಿಧಿಗಾಗಿ ಶೋಧ ನಡೀತಾ ಇರೋ ಹೊತ್ತಲ್ಲೇ ರಹಸ್ಯ ಗುಹೆಯೊಂದು ಪತ್ತೆಯಾಗಿದೆ. ಆದ್ರೆ ಈ ಗುಹೆಗೂ ನಾಗನ ದಿಗ್ಬಂಧನವಾದಂತೆ ಕಾಣ್ತಾ ಇದೆ. ಗುಹೆಯ ಮುಂದೆಯೇ ಬೃಹತ್ ನಾಗನ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿದ್ದಾರೆ. ಗುಹೆಯೊಳಗೆ ಇದೆಯಂತೆ ಬಂಗಾರದ ಖಜಾನೆ. ರಹಸ್ಯ ಗುಹೆಯ ಸುತ್ತ ನಾಗಕಲ್ಲಿನ ಕಾವಲು. ಇಲ್ಲೇ ನಿಧಿ ಐತೆ ಅಂತಂದು ಅದು ಕಾವಲು ಕಾಯ್ತಿತ್ತಂತ. ರಮಾಶಿ ಹುಣ್ಣಿಗೊಮ್ಮೆ ಹೊರ ಬರ್ತಿತ್ತಂತ. ಅದು ನಮ್ಮ ಅಜ್ಜಾರು ಕಂಡಾರ, ನಮ್ಮ ಅಪ್ಪಾರು ಕಂಡಾರೆ ಸರ್. ಆದ್ರೆ ನಿಧಿ ಇರೋದು ಮಾತ್ರ ಗ್ಯಾರಂಟಿ. ಲಕ್ಕುಂಡಿ ಅನ್ನೋದು ರಹಸ್ಯಗಳ ತವರು ಮನೆಯಾದಂತಿದೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ ಇನ್ನೊಂದ್ ಕಡೆ ಹತ್ತಾರು ಅಚ್ಚರಿಯ ಸಂಗತಿಗಳು ಹೊರಬೀಳ್ತಿವೆ. ಈಗ ಈ ನಿಗೂಢ ಗುಹೆ ಸದ್ದು ಮಾಡ್ತಾ ಇದೆ. ಈ ಗುಹೆ ಮುಂದೆ 2 ಹೆಡೆಯ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪಿಸಲಾಗಿದ್ದು, ಇಲ್ಲೇ ಬಂಗಾರದ ಖಜಾನೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಗಾಗ ಈ ಜಾಗದ ಸುತ್ತಮುತ್ತ ಹಾವುಗಳು ಕಾಣಿಸಿಕೊಳ್ತವಂತೆ. ವಿಚಿತ್ರ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಈ ಗುಹೆಯಿಂದ ಧೂಪದ ವಾಸನೆ ಬರುತ್ತಂತೆ. ಇದು ಇವತ್ತಿಗೂ ನಿಗೂಢವಾಗಿಯೇ ಉಳಿದಿದೆ. ಹೀಗಾಗಿ ಈ ಗುಹೆಯೊಳಗೆ ಅಪಾರ ಸಂಪತ್ತು ಇದೆ ಅಂತ ಇಲ್ಲಿನ ಜನ ನಂಬ್ಕೊಂಡಿದ್ದಾರೆ. ಇಲ್ಲೇ ನಿಧಿ ಐತೆ ಅಂತಂದು ಅದು ಕಾವಲು ಕಾಯ್ತಿತ್ತಂತ. ಅದು ಸೋಮವಾರ, ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಹುಣ್ಣಿಗೊಮ್ಮೆ ಹೊರ ಬರ್ತಿತ್ತಂತ. ಅದು ಬಂದ್ರೆ ಏನ್ ಗೊತ್ತಂದ್ರೆ ಲೋಬಾನ್ ಹಾಕುವಂತ ಸುವಾಸನೆ ಬರ್ತಿತ್ತಂತ. ಅಮಾವಾಸ್ಯೆ ಹುಣ್ಣಿಗೊಮ್ಮೆ ಹೊರ ಬರ್ತಿತ್ತಂತ. ಅದು ನಮ್ಮ ಅಜ್ಜಾರು ಕಂಡಾರ, ನಮ್ಮ ಅಪ್ಪಾರು ಕಂಡಾರೆ ಸರ್. ಆದ್ರೆ ನಿಧಿ ಇರೋದು ಮಾತ್ರ ಗ್ಯಾರಂಟಿ. ಲಕ್ಕುಂಡಿ ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಸ್ಥಳ. ಈ ಜಾಗದಲ್ಲಿ ಹತ್ತಾರು ದಾಳಿಗಳೇ ನಡೆದು ಹೋಗಿವೆ. 9-10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಅಂದು ತಮ್ಮ ರಾಜ್ಯ ಕಾಪಾಡೋದಕ್ಕೆ ಪ್ರಾಣ ತೆತ್ತ ವೀರ ಸೈನಿಕರ ನೆನಪಿಗಾಗಿ ವೀರಗಲ್ಲು ನಿರ್ಮಾಣ ಮಾಡ್ತಾ ಇದ್ರು. ಬೆಟಗೇರಿಯ ಮಲ್ಲರಾಯನ ಕಟ್ಟೆಯಲ್ಲಿ ಈಗಲೂ ಕೂಡ 15 ವೀರಗಲ್ಲುಗಳಿವೆ. ಇವೇ ಈಗ ಅಂದಿನ ಯುದ್ಧದ ಭೀಕರತೆಯನ್ನ ಸಾರಿ ಹೇಳ್ತಿವೆ. ಅಂದಿನ ಯುದ್ಧದ ಭೀಕರತೆ ಹೇಗಿತ್ತು ಅನ್ನೋದನ್ನ ಶಿಲೆಯಲ್ಲಿ ಕೆತ್ತನೆ ಮಾಡಲಾಗಿದೆ. ಲಕ್ಕುಂಡಿಯಲ್ಲಿ ನಾವು ಒಂದು ರಾಷ್ಟ್ರಕೂಟರ ಕಾಲಾವಧಿಯ ವೀರಗಲ್ಲನ್ನು ಗಮನಿಸ್ತೀವಿ. ಅದು ತುರುಗೋಳ ಪ್ರಕಾರದ. ಅಂದ್ರೆ ಶತ್ರುಗಳು ಲಕ್ಕುಂಡಿಯ ಮೇಲೆ ಅಥವಾ ಲಕ್ಕುಂಡಿ ಪರಿಸರದ ಮೇಲೆ ತುರುಗಳನ್ನು, ಗೋವುಗಳನ್ನು ಕದಿಲಿಕ್ಕೆ ಬಂದಾಗ ಒಬ್ಬ ವೀರ ಅವರನ್ನು ಎದುರಿಸಿ ಆ ಯುದ್ಧದಲ್ಲಿ ವೀರ ಮರಣವನ್ನು ಪಡೆದ ನಂತರದಲ್ಲಿ ಅವನ ಹೆಸರಿನಲ್ಲಿ ನಿಲ್ಲಿಸಿರ್ತಕ್ಕಂಥ ವೀರಗಲ್ಲ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ 10ನೇ ದಿನದ ಉತ್ಖನನ ಕಾರ್ಯ ಬರದಿಂದ ಸಾಗ್ತಾ ಇದೆ. ಆದ್ರೆ ಇದೇ ಜಾಗದಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. A1 ಬಾಕ್ಸ್ನಲ್ಲಿ ಬಿರುಕು ಮೂಡಿದ್ದು ಯಾವ ಕ್ಷಣದಲ್ಲಿ ಮಣ್ಣು ಕುಸಿಯುತ್ತೋ ಹೇಳೋದಕ್ಕಾಗಲ್ಲ. ಅದರಲ್ಲೂ ಇದೇ ಜಾಗದಲ್ಲಿ ಬೃಹತ್ ಬಂಡೆಯೊಂದು ಪತ್ತೆಯಾಗಿದೆ. ಹೀಗಾಗಿ ನಿಧಿ ಹುಡುಕಾಟಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ SS ಪಾಟೀಲ್ ಪರಿಶೀಲನೆ ನಡೆಸಿದ್ರು. ಶರಣರ ನಾಡಿದು, ಅದರಲ್ಲಿಯೂ ನಮ್ಮ ಲಕ್ಕುಂಡಿ ಶರಣರ ಬೀಡು, ಶರಣೆಯರ ಬೀಡು, ಅತಿಮಬ್ಬೆಯ ನಾಡು. ಇಂಥ ನಾಡಿನಲ್ಲಿ ಬಹುಶಃ ಗುದ್ದಾಟ, ತ್ರಾಸು ಎಲ್ಲ ನಮ್ಮ ಲಕ್ಕುಂಡಿ ಉತ್ಸವಕ್ಕೆ ಬರ್ತಾವೆ. ಉಳಿದವರಿಗೆ ಬರೋದೇ ಇಲ್ಲ. ಅವು ಎಲ್ಲ ಉತ್ಸವಕ್ಕೆ ನಮ್ಮ ಲಕ್ಕುಂಡಿ ಉತ್ಸವನ ಮಾಡೋದು ನಿಲ್ಲಿಸಿಬಿಡ್ತಾರೆ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ದಿನಕ್ಕೊಂದು ರಹಸ್ಯ ಬಿಚ್ಚಿಕೊಳ್ತಾನೆ ಇದೆ. ನಿಧಿ ಹುಡುಕಾಟ ನಡೀತಾ ಇರೋ ಹೊತ್ತಲ್ಲೇ ನಾಗದೈವದ ಸದ್ದು ಕೂಡ ಜೋರಾಗಿದೆ. ಹೀಗಾಗಿ ಲಕ್ಕುಂಡಿ ಮೇಲೆಯೇ ಎಲ್ಲರ ಚಿತ್ತ ನೆಟ್ಟಿದೆ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.